ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಆ, ಧ್ರುವಂತ್ ಹಾಗೂ ರಕ್ಷಿತನನ್ನು ಒಟ್ಟಿಗೆ ಸೀಕ್ರೆಟ್ ರೂಮ್ಗೆ ಹಾಕಿದ್ರು. ಸೊ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರು ಅಂತ ಹೇಳಿದಾಗ ಎಲ್ಲರೂ ರಿಯಾಕ್ಷನ್ ಎಲ್ಲ ನೋಡಿದ್ರಿ ನೀವು. ತುಂಬ ಜನರಿಗೆ ಬೇಸರ ಆಗಿದೆ, ಇನ್ನು ಕೆಲವು ಜನ ನಾಟಕ ಮಾಡ್ಕೊಂಡು ನಗಡಿದ್ರು, ಸ್ಮೈಲ್ ಮಾಡಿದ್ರು. ಅವರಿಗೆ ಸಹ ತುಂಬ ಜನ ಬೈತಾ ಇದ್ದಾರೆ, ಕಾವ್ಯ ಹಾಗೂ ಸ್ಪಂದನಗೆ. ಸೊ ಇಲ್ಲಿ ನಾವು ನೋಡಬೇಕಾದ ವಿಷಯ ಏನಂತ ಹೇಳಿದ್ರೆ, ರಕ್ಷಿತನನ್ನು ಫಸ್ಟ್ ಒಂದು ದಿನ ಆಚೆ ಕಳಿಸಿ ಇದು ಡ್ರಾಮಾ ಮಾಡಿದ್ರು ಬಿಗ್ ಬಾಸ್ ಅವರು. ಸೊ ಅದು ಓಕೆ. ಇನ್ನು ಎರಡನೇ ಸಲ ಈ ಥರದ್ದು ಬೇಕಿತ್ತ? ಈಗ ರಕ್ಷಿತನನ್ನು ಸೀಕ್ರೆಟ್ ರೂಮಿಗೆ ಇಡುವ ಅವಕಾಶ ಏನಿತ್ತು, ಎಂತ ಹೇಳ್ತಾರೆ, ಅಗತ್ಯ ಏನಿತ್ತು ಅಂತ ಕ್ವಶನ್. ಯಾಕಂತ ಹೇಳಿದ್ರೆ ನಿಮಗೆ ರಕ್ಷಿತ ಬಗ್ಗೆ ಯಾರು ಏನು ಮಾತಾಡೋಲ್ಲ ಆಚೆಯಿಂದ, ಎಲ್ಲರೂ ಚೆನ್ನಾಗಿದ್ದಾರೆ. ಧ್ರುವಂತರನ್ನು ಆಚೆ ಕಳಿಸಿದ್ದು ಓಕೆ, ಸೀಕ್ರೆಟ್ ರೂಮ್ ಅಲ್ಲ ಆಚೆನೆ ಕಳಿಸ್ಬೇಕಿತ್ತು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ತುಂಬ ಜನ ಹೇಳೋ ಪ್ರಕಾರ. ಸೊ ಇದು ನಮ್ಗೆ ಇವತ್ತು ಕ್ವಶನ್ ಮಾಡಿರ್ಬೇಕಾಗಿದೆ ಏನಂತ ಹೇಳಿದ್ರೆ, ಧ್ರುವಂತ್ ಹಾಗೂ ರಕ್ಷಿತನನ್ನು ಇವರಿಬ್ಬರನ್ನು ಏನಕ್ಕೆ ಹಾಕಿದ್ರು ಅಂತೇಳಿ. ಸೊ ಒಂದು ವಿಷಯ ಇಲ್ಲಿ ಏನಂತ ಗೊತ್ತಾಗ್ತದೆ ನಿಮಗೆ, ಸೀಕ್ರೆಟ್ ರೂಮಲ್ಲಿ ಸಹ ಫೂಟೇಜಿಗೆ ಜಗಳ ಆಗಬೇಕು ಇವರಿಬ್ಬರ ಮಧ್ಯೆ ಅಂತೇಳಿ ಒಂದು ಸ್ಟ್ರಾಟಜಿ ಇರ್ತದೆ. ಯಾಕೆಂತ ಹೇಳಿದ್ರೆ, ನೀವು ಒಂದು ಹಳೆಯ ಸೀಸನಲ್ಲಿ ಪ್ರಥಮ್ ಹಾಗೂ ಮಾಳವಿಕನನ್ನು ಒಟ್ಟಿಗೆ ಹಾಕಿದ್ರು, ಅರ್ಥ ನಿಮಗೆ? ಪ್ರಥಮ್ ಮತ್ತೆ ಮಾಳವಿಕ ಇವರಿಬ್ಬರದು ಹಾವು ಮುಂಗುಸಿ ಥರ ಜಗಳ ಆಡ್ತಿದ್ರು ಬಿಗ್ ಬಾಸ್ ಮನೆ ಒಳಗೆ. ಬಟ್ ಇವರಿಬ್ಬರನ್ನು ಸೀಕ್ರೆಟ್ ರೂಮಿಗೆ ಒಟ್ಟಿಗೆ ಹಾಕಿದ್ರು, ಆವಾಗ ಒಂದು ಸ್ವಲ್ಪ ಕಂಟೆಂಟ್ ಸಿಕ್ತು ಬಿಗ್ ಬಾಸ್ ಅವರಿಗೆ. ಅದೇ ಪ್ರಕಾರವಾಗಿ ಈ ಸಲನು ಧ್ರುವಂತ್ ಹಾಗೂ ರಕ್ಷಿತನನ್ನು ಕಂಡ್ರೆ ಧ್ರುವಂತ್ಗೆ ಆಗಲ್ಲ, ಧ್ರುವಂತನನ್ನು ನೋಡಿದ್ರೆ ರಕ್ಷಿತನಿಗೆ ಆಗಲ್ಲ. ಯಾಕಂತ ಹೇಳಿದ್ರೆ ಧ್ರುವಂತ್ ಅವರ ವ್ಯಕ್ತಿತ್ವ ಹೇಗೆ, ಎದುರಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಹಿಂದೆಯಿಂದ ಹೋಗಿ ದೂಡ್ಕೊಡೋದು, ಒಂದು ಭಯಂಕರ ಫ್ರಾಡ್ ಅಂತ ಕ್ಲೀನ್ ಗೊತ್ತಾಗಿದೆ ಯಾರಿಗೆ? ರಕ್ಷಿತನಿಗೆ. ಅರ್ಥ ಆಯ್ತಾ ನಿಮಗೆ? ಮಾಳಮ್ಮ ಮಲ್ಲಮ್ಮನನ್ನು ಹೇಗೆ ಮಲ್ಲಮ್ಮನ ಜೊತೆ ನಾಟಕ ಆಡ್ಕೊಂಡಿದ್ದು, ಹಿಂದೆ ಮಲ್ಲಮ್ಮ ಹೋಗುವಾಗ ಒಂಚೂರು ಬೇಸರ ಆಗಲಿಲ್ಲ ಧ್ರುವಂತಿಗೆ. ಅದೇ ಪ್ರಕಾರ ರಕ್ಷಿತ ಅಷ್ಟು ಎಲ್ಲ ಇದು ಮಾಡಿಕೊಂಡು ರಕ್ಷಿತನ ಬಗ್ಗೆ ಹಿಂದೆ ಹೋಗಿ ಏನೇನೆಲ್ಲ ಹೇಳಿದ್ದು, ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಫಿಟ್ಟಿಂಗ್ ಇಡೋದು, ಇದೆಲ್ಲ ಬುದ್ಧಿ ರಕ್ಷಿತನಿಗೆ ಗೊತ್ತಾಗಿದೆ. ಹಾಗಾಗಿ ಧ್ರುವಂತನನ್ನು ಕಂಡ್ರೆ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಫಸ್ಟಿಂದ ಸ್ಟಾರ್ಟಿಂಗ್ ಅಷ್ಟು ಒಳ್ಳೆ ಧ್ರುವಂತಣ್ಣ ರೆಸ್ಪೆಕ್ಟ್ ಕೊಡ್ತಿದ್ದರು. ಪಾಪ ರಕ್ಷಿತನ ಬಗ್ಗೆನೇ ಹಿಂದೆಯಿಂದ ಹೋಗಿ ಏನೇನೆಲ್ಲ ಹೇಳಿದ ವ್ಯಕ್ತಿ ಆ ಧ್ರುವಂತ್. ಇವಾಗ ದೊಡ್ಡ ದೊಡ್ಡ ಡೈಲಾಗ್ ಹೊಡಿದ್ದು ಬಿಗ್ ಬಾಸ್ ಮನೆ, ನಾನು ಹಾಗೆ ಹೀಗೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಧ್ರುವಂತ್ ಹೋಗಿದ್ದು ಒಂದು ಚೂರು ಬೇಸರ ಆಗಿಲ್ಲ. ಹೋದ್ರೆ ಹೋಗ್ಲಿ ರಜತ್ ಹೇಳೋ ಪ್ರಕಾರ. ಅದೇ ರಕ್ಷಿತ ಹೋಗಿದ್ದಕ್ಕೆ ತುಂಬ ಜನಕ್ಕೆ ಬೇಸರ ಆಗಿದೆ. ಸೊ ಇಲ್ಲಿ ಇವರಿಬ್ಬರನ್ನು ಒಟ್ಟಿಗೆ ಏನಕ್ಕೆ ಹಾಕಿದ್ದು ಅಂತ ಕ್ವಶನ್ ಬರ್ತದೆ. ಅರ್ಥ ಆಯ್ತಾ ನಿಮಗೆ? ಇವರಿಬ್ಬರು ಏನಕ್ಕೆ ಅಗತ್ಯ ಇತ್ತು? ಸೊ ಅದೇ ಒಂದು ರೀಸನ್. ಏನಂತ ಹೇಳಿದ್ರೆ, ಸೀಕ್ರೆಟ್ ರೂಮಲ್ಲಿ ಸಹ ಜಗಳ ಆಡಬೇಕು ಅಂತೇಳಿ ಒಂದು ವಿಷಯ ಇರ್ತದೆ. ಇವರಿಬ್ಬರನ್ನು ಒಂದು ವಾರ ಒಂದು ಮನೆಯಲ್ಲಿ ಇರುವುದು ಅಂತ ಹೇಳಿದ್ರೆ, ಒಂದೇ ರೂಮಲ್ಲಿ ಹಾಕಿ ಕೂಡೆ ಹಾಕಿದ್ರೆ ಹೇಗೆ ಇವರು ಬಿಹೇವಿಯರ್ ಇರ್ತದೆ ಅಂತೇಳಿ ಒಂದು ಕಂಟೆಂಟ್ ಸಿಗ್ತದಲ್ಲ ಬಿಗ್ ಬಾಸ್ ಅವರಿಗೆ, ಅದಕ್ಕೋಸ್ಕರ ಹಾಕಿದ್ದು. ಅದು ಬಿಟ್ಟು ಬೇರೆ ಒಂದು ರೀಸನ್ಗೆ ಅಲ್ಲ. ಸೊ ತುಂಬ ಜನ ಒಂದು ಸಾವಿರಾರು ಜನ ಕಮೆಂಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ರಕ್ಷಿತನನ್ನು ಸೀಕ್ರೆಟ್ ರೂಮ್ಗೆ ಹಾಕಿದ್ದು ಓಕೆ, ತೊಂದರೆ ಇಲ್ಲ. ಆದರೆ ಆ ಧ್ರುವಂತನನ್ನು ಏನಕ್ಕೆ ಹಾಕಿದ್ರು ಒಟ್ಟಿಗೆ, ಅದಕ್ಕಿಂತ ಬೇರೆ ಯಾರನ್ನಾದರೂ ಹಾಕಿದ್ರು ಒಳ್ಳೆದಿತ್ತು ಅಂತೇಳಿ ಸಾವಿರಾರು ಜನರು ಹೇಳ್ತಿದ್ದಾರೆ. ನಿಮಗೆ ಇದರ ಬಗ್ಗೆ ಏನು ಅನಿಸ್ತು? ಮತ್ತು ಆ ಧ್ರುವಂತ ಅವರ ವ್ಯಕ್ತಿತ್ವದ ಬಗ್ಗೆ ಏನು ಅನಿಸ್ತದೆ ಅಂತೇಳಿ, ರಕ್ಷಿತನ ನಿಮ್ಮ ಫೇವ್ರೇಟಾ, ಯಾರು ಫೇವ್ರೇಟ್ ಅಂತ ಎಲ್ಲರ ಬಗ್ಗೆ ಯಾವುದಾದ್ರೂ ನಿಮಗೆ ಒಂದು ಇಷ್ಟ ವಿಷಯ ಆಯಿತು ಅದರ ಬಗ್ಗೆ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನು ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮ್ಮದೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.